ಮಾಜಿ ಶಾಸಕ ಸುರೇಶ್ ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿವಿ ನನಗೆ ಭಗವಧ್ವಜ ಹಾರೋವರೆಗೂ ಕೂಡ ಬಿಡುವುದಿಲ್ಲ, ಅದರ ಪಕ್ಕದಲ್ಲೇ ರಾಷ್ಟ್ರಧ್ವಜಕ್ಕೆ ಸ್ತಂಭವನ್ನ ಹಾಕಿ ಕಾಂಗ್ರೆಸ್ನವರು ಕಟ್ಟು ಕಥೆಯನ್ನ ಕಟ್ತಾ ಇದ್ದಾರೆ. ಮಂಡ್ಯ ಪಾದಯಾತ್ರೆಯಲ್ಲಿ ಸುರೇಶ್ ಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆ ಪ್ರಾರಂಭ ಆಗಿರುವಂತದ್ದು. ಪಾದಯಾತ್ರೆಯಲ್ಲಿ ಸಾಕಷ್ಟು ನಾಯಕರುಗಳು ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಈಗಾಗಲೇ ಪ್ರೀತಮ್ ಗೌಡ್ರ ಆಗಿರ್ಬೋದು, ಸಿ.ಟಿ. ರವಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಇದು ಎಲ್ಲಿವರೆಗೂ ಮುಟ್ಟುತ್ತೆ ಸರ್ ನಿಮ್ಮ ಪಾದಯಾತ್ರೆ? ನಿಮ್ಮ ಹೋರಾಟ ಏನು ಅಂತ? ಎಲ್ಲಿಯವರೆಗೆ ಭಗವಾನ್ ಧ್ವಜವನ್ನ ಈಗಿದ್ದಂಥ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡೋದಿಲ್ಲ, ಎಲ್ಲಿವರೆಗೆ ರಾಷ್ಟ್ರಧ್ವಜಕ್ಕೆ ಮತ್ತೊಂದು ಸ್ತಂಭವನ್ನು ಸ್ಥಾಪಿಸಿ ಪಕ್ಕದಲ್ಲೇ ಸ್ಥಾಪನೆ ಮಾಡಿದೆ, ಅಲ್ಲಿವರೆಗೆ ಆಂದೋಲನ ಮುಂದುವರಿತದೆ. ಅವ್ರು ಹೇಳ್ತಾರೆ ಇಲ್ಲಿ ಬರೀ ಕೇವಲ ರಾಷ್ಟ್ರಧ್ವಜ ಹಾಕ್ಲಿಕ್ಕೆ ಅವಕಾಶ ಪಡ್ಕೊಂಡಿದ್ದು, ಇದನ್ನ ಅತ್ಯಂತ ಸುಳ್ಳನ್ನ ಕಟ್ಟು ಕಥೆಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ನವೆಂಬರ್ನಲ್ಲಿ ಪರ್ಮಿಷನ್ ತಗೊಂಡಿದ್ದೀವಿ. ಅರ್ಜುನ ಸ್ತಂಭ, ಭಗವಾನ್ ಧ್ವಜ, ಹನುಮಾನ್ ಧ್ವಜ ಹಾರಿಸಲಿಕ್ಕೆ ಅಂತ ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು ಸರ್ಕಾರ. ಹಾಗಂದ್ರೆ ಸುಳ್ಳು ಹೇಳ್ತಾ ಇದೆ ಅಂತ ಅರ್ಥ. ಎಲ್ಲಿವರೆಗೂ ಏನು ಈ ಒಂದು ನಾವು ಬಾವುಟವನ್ನ ಹಾರಲಿಕ್ಕೆ ಅವಕಾಶವನ್ನ ಕೊಡೋವರೆಗೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಲಿ, ಟಿವಿ9 ಮಂಡ್ಯ.